ಚಳುವಳಿಯ ರೂವಾರಿ ಯಾರಿದ್ದಾರೆ, ಅಭಿಜಿತ್ ದೀಪ್ಗೆ. ಈತ ಉಪವಾಸ ಕೂತ್ಕೋಬೇಕಾಗಿತ್ತು. ತಾಕತ್ ಅನ್ನೋದಿದ್ರೆ, ದಮ್ ಅನ್ನೋದಿದ್ರೆ ಇವನು ಉಪವಾಸ ಕೂತ್ಕೊಬೇಕಾಗಿತ್ತು. ಪಾಪ ಸೋನಮ್ ವಾಂಗ್ಚುಕ್ ಅವ್ರನ್ನ ಕರ್ಕೊಂಬಂದು ಮಲಗಿಸ್ಬಿಟ್ಟು ಅವ್ರ ಮುಂದೆ ಇವ್ರು ಊಟಗಳು ಮಾಡಿಕೊಂಡು ಅದು ಇದು ಸ್ನ್ಯಾಕ್ಸ್ಗಳು ತಿನ್ಕೊಂಡು ಕೂತ್ಕೊಂಡ್ರೆ ಅವ್ರ ಬಾಯಲ್ಲಿ ನೀರೂರಲ್ವೇನ್ರಿ? ಸೋನಮ್ ವಾಂಗ್ಚುಕೇ ಹೇಳ್ತಿದ್ದಾರೆ, ನಾನಿಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರೆ ಇವರೆಲ್ಲರೂ ಕೂತ್ಕೊಂಡು ನನ್ನ ಮುಂದೆ ಪುಷ್ಕಳವಾಗಿ ಅದು ಇದು ತಿಂತಾ ಇರ್ತಾರೆ. ಇದರಿಂದ ನನಗೆ ತುಂಬ ಬೇಜಾರಾಗ್ತಿದೆ. ಕೊನೆ ಪಕ್ಷ ನೀವು ನಿಮ್ಮೆಲ್ಲರ ಒಂದು ಉದ್ಧಾರ ಮಾಡೋದಕ್ಕೋಸ್ಕರ ನಾನಿಲ್ಲಿ ಉಪವಾಸವನ್ನು ಮಾಡ್ತಾ ಇದ್ದೀನಿ. ಕೊನೆ ಪಕ್ಷ ಅವತ್ತಿನ ದಿನ ಅಂದರೆ ಬೆಳಗ್ಗೆ ಹಗಲು ಹೊತ್ತಾದ್ರೂ ನೀವು ಊಟ ಮಾಡಬೇಡಿ, ರಾತ್ರಿ ಹೊತ್ತೆಲ್ಲಾದರೂ ಅಲ್ಲಿ ನನಗೆ ಕಾಣದೇ ಇದ್ದಂಗೆ ಹೋಗಿ ತಿನ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರೇನೆ ಗುರುವಾರ ಸಾಯಂಕಾಲ ಹೋಗಿ ಸೋನಮ್ ವಾಂಗ್ಚುಕ್ ಅವ್ರನ್ನ ಭೇಟಿ ಮಾಡಿಬಿಟ್ಟು ನೀವು ಹಿಂಗೆ ಉಪವಾಸ ಮಲ್ಕೋಬೇಡಿ, ನಿಮ್ಮ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬರೋ ಅಂಥ ಪ್ರಯತ್ನವೂ ಕೂಡ ನಡೆದೋಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯ ವಿಷಯವನ್ನು ಇಟ್ಕೊಂಡು ಮೋದಿಜಿಯವರ ಕಾಲನ್ನು ಎಳಿಬೇಕು ಅಂತ ಇವಾಗ ಪಾರ್ಲಿಮೆಂಟ್ ಮಾರ್ಚನ್ನು ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು. ಅಂದರೆ ಏನು ಇವರು ಹೋಗಿ ಇವಾಗ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು, ಸರಿ ಆಗೋಗಿದೆ, ಆ ಘಟನೆಯೂ ಮುಗಿದೋಯ್ತು, ಮರುಪರೀಕ್ಷೆನೂ ಆಗೋಯ್ತು. ಶೇಖ್ ಹಸೀನಾ ಅವರೇನಾದರೂ ಬಾಂಗ್ಲಾದೇಶಕ್ಕೆ ಹೋದರೆ ಅಲ್ಲೇನಾದರೂ ನಾಗರಿಕ ದಂಗೆ ಆದರೆ, ತಿರ್ಗಾ ಎಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾದರೆ ಬಾಂಗ್ಲಾದೇಶದಲ್ಲಿ ಪಶ್ಚಿಮ ಬಂಗಾಳದ ಕಡೆಗೆ ಅಕ್ರಮ ವಲಸಿಗರು ಮತ್ತೆ ಎಲ್ಲಿ ನುಗ್ಗಿ ಬರ್ತಾರೋ ಮತ್ತೆ ಅವರನ್ನು ಹೆಂಗೆ ನಾವು ಹುಡುಕಿ ಅವರನ್ನು ಆಚೆ ಹಾಕಬೇಕು ಅನ್ನೋಂಥ ಗಂಭೀರವಾದ ವಿಷಯ ಇರೋದು. ಇಂಥದ್ದೆಲ್ಲ ಚರ್ಚೆ ನಡಿಬೇಕು ಇವಾಗ ಎಲ್ಲಿ ಅಧಿವೇಶನದಲ್ಲಿ, ಸಂಸತ್ ಅಧಿವೇಶನದಲ್ಲಿ. ಜೆನ್ಜಿಗಳು ಅಂತ ಹೇಳ್ಕೊಳ್ಳೋರು ದೇಶದಲ್ಲಿ ಒಂದು ಸಂಸತ್ ಅಧಿವೇಶನ ನಡೆಯುವಾಗ ಸಂಸತ್ಗೆ ನೀವು ಮಾರ್ಚ್ ಮಾಡ್ತೀವಿ ಅಂದರೆ ನಾವು ನಡಿಗೆ ಮಾಡ್ತೀವಿ ಸಂಸತ್ನ ಕಡೆಗೆ, ಸಂಸತ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳುವಂಥ ವಿಷಯವನ್ನು ಇವತ್ತು ಹೇಳ್ತಾ ಇದ್ದೀರಾ. ಆದರೆ ನಿಜವಾದ ವಿಷಯ ಇದಲ್ಲ. ಇವ್ರಿಗೆ ಉಪವಾಸ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೆಂಗಾದರೂ ಮಾಡಿ ಈ ಆಂದೋಲನವನ್ನು ಬೇರೆ ಕಡೆಗೆ ರೂಪಾಂತರ ಮಾಡಬೇಕು. ಹಾಗಾಗಿ ಇವಾಗ ಸಂಸತ್ ಮಾರ್ಚ್ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ ಅಂತ ಅಭಿಜಿತ್ ದೀಪ್ಗೆ, ಈ ಕಾಕ್ರೋಚ್ ಇದೆಯಲ್ಲ ಅಭಿಜಿತ್ ದೀಪ್ಗೆ ಅನ್ನೋಂಥ ಕಾಕ್ರೋಚು, ಅಂದರೆ ಈ ದೇಶದ ಯುವ ಜನರನ್ನು ಇಲ್ಲ ಸಲ್ಲದ ಹೇಳಿ ದಾರಿ ತಪ್ಪಿಸೋ ರೀತಿಯಲ್ಲಿ ಈತ ಮಾಡ್ತೀಯನಲ್ಲ, ಈತ ಆಯ್ಕೆ ಮಾಡ್ಕೊಂಡಂಥ ವಿಷಯ ಸರಿಯಾಗಿದೆ. ಆದರೆ ಅದರಲ್ಲಿ ಪರಿವರ್ತನೆಗಳು ತರಬೇಕಾದ್ರೆ ಈ ರೀತಿಯಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡೋವಂಥ ಪ್ರಯತ್ನಗಳಿಗೆ ಕೈ ಹಾಕಬಾರ್ದು ಅಂತೇಳೋ ದೃಷ್ಟಿಯಿಂದನೇ ನಾವು ಇವತ್ತು ಈ ಸಂಚಿಕೆಯನ್ನು ಮಾಡ್ತಾ ಇರ್ತೀವಿ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಪಾರ್ಲಿಮೆಂಟ್ ಮಾರ್ಚ್ ಮಾಡುತ್ತಂತೆ ಕಾಕ್ರೋಚ್ ಜನತಾ ಪಾರ್ಟಿ. ಹೌದು ಸ್ನೇಹಿತರೆ, ನಾನಿವತ್ತು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಹೇಳಿ ಕೇಳಿ ಇವಾಗ ಮುಂಗಾರು ಅಧಿವೇಶನ ನಡಿಬೇಕು. ಜುಲೈ 20ನೇ ತಾರೀಕಿಂದ ಮುಂಗಾರಿನ ಅಧಿವೇಶನ ಶುರುವಾಗುತ್ತೆ. ಏನಾದರೂ ಮಾಡಿ ಸಂಸತ್ನ ಅಧಿವೇಶನದಲ್ಲಿ ಚರ್ಚೆಗಳು ನಿರಾಳವಾಗಿ ನಡಿಬಾರ್ದು, ದೇಶಕ್ಕೆ ಪೂರಕವಾಗುವಂತಹ ಒಂದು ಕಾಯ್ದೆಗಳು ನಿರ್ಮಾಣ ಆಗಬಾರ್ದು, ಚರ್ಚೆಗಳು ಆಗಬಾರ್ದು, ಏನಾದರೂ ಒಂದು ವಿವಾದವನ್ನು ಇಟ್ಕೊಂಡಿರಬೇಕು ಅಂತಲೇ ವಿರೋಧ ಪಕ್ಷಗಳು ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತವೆ. ಸಕಲ ವಿಧವಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿರ್ತವೆ. ಅದಕ್ಕೆ ಹೊಸದಾಗಿ ಉದ್ಭವ ಆಗಿರುವಂಥ ಸಾಮಾಜಿಕ ಜಾಲತಾಣದ ಬೇರು ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಹೊರತಾಗಿಲ್ಲ. ಅಲ್ಲ ರೀ, ಇವಾಗ ನೀಟ್ನ ಪರೀಕ್ಷೆ ನಡೆದೋಯ್ತು, ಮತ್ತು ಮರುಪರೀಕ್ಷೆಯು ನಡೆದೋಯ್ತು. ಪೇಪರ್ನ ಲೀಕ್ನ ಬಗ್ಗೆ ಯಾರದು ಕೂಡ ಚಕಾರನಕಾರಗಳು ಇಲ್ಲ. ಅಂದರೆ ಯಾರೂ ಕೂಡ ಪೇಪರ್ ಲೀಕ್ ಆಗಬೇಕು ಅಂತ ಸಮರ್ಥನೆಗೆ ಯಾರೂ ಇಳ್ದಿಲ್ಲ. ಆದರೆ ಪರೀಕ್ಷೆಗಳಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕು. ಈ ಪ್ರಶ್ನೆ ಪತ್ರಿಕೆಗಳು ಏನು ಲೀಕ್ ಆಗ್ತವೆ, ಅಂದರೆ ಪ್ರಶ್ನೆ ಪತ್ರಿಕೆಗಳೇನು ಬಹಿರಂಗ ಆಗ್ತವೆ ಪರೀಕ್ಷೆಗೂ ಮುನ್ನ, ಅದರಲ್ಲಿ ಆಗದೇ ಇದ್ದಂಗೆ ಕಟ್ಟುನಿಟ್ಟಿನ ಪರಿವರ್ತನೆಗಳನ್ನು ತಗೊಬೇಕು ಅನ್ನೋದು ಸಮಸ್ತ ಭಾರತೀಯರ ನಿಲುವು. ಆದರೆ ವಿದ್ಯಾರ್ಥಿಗಳು ಯಾರಿವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಅವರ ಒಂದು ನೋವಿಗೆ ಎಲ್ಲರೂ ಬೆನ್ನೆಲುಬಾಗಿ ನಿಂತ್ಕೊಬೇಕು. ಅದ್ರ ಬಗ್ಗೆನೂ ಯಾರ್ದು ಚಕಾರನಕಾರಗಳಿಲ್ಲ. ಆದರೆ ಈಗ ಕೆಲವು ಪರಿವರ್ತನೆಗಳನ್ನು ಮಾಡಲಾಗಿತ್ತು. ನೀಟ್ ಪರೀಕ್ಷೆಯಲ್ಲಿ ಯಾರು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೋ ಅವ್ರನ್ನ ಅಜ್ಞಾತ ವಾಸದಲ್ಲಿ ಇಡಲಾಗಿತ್ತು. ಅಂದರೆ ಪರೀಕ್ಷೆ ಮುಗಿಯೋವರೆಗೂ ಅವ್ರು ಆಚೆ ಬರೋಂಗಿಲ್ಲ. ಇಂಟರ್ನೆಟ್ಟು, ಫೋನ್ ಸಂಪರ್ಕದಿಂದ ಅವ್ರನ್ನ ದೂರ ಇಡಲಾಗಿತ್ತು. ಮತ್ತು ಭಾರತೀಯ ವಾಯುಸೇನೆಯವರು ಪ್ರಶ್ನೆ ಪತ್ರಿಕೆಗಳನ್ನ ತೊಗೊಂಡೋಗಿ ತಲುಪಿಸಲಾಯಿತು. ಮತ್ತು CRPF ಅವರು ಇದ್ದಾರಲ್ಲ, ಅವರ ಒಂದು ನಿಯೋಜನೆಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ವಿವಿಧ ಕೇಂದ್ರಗಳಿಗೆ ತಲುಪಿಸಿ ಇವತ್ತು ಪರೀಕ್ಷೆನೂ ಮುಗಿದೋಯ್ತು.
ಆದರೆ ಇದ್ರ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವ್ರು ಏನು ಮಾಡಿದರು ಅಂದರೆ ಛಾತ್ರೋಂ ಕಿ ಗೂಂಜ್ ಅಂದರೆ ವಿದ್ಯಾರ್ಥಿಗಳ ಪ್ರತಿಧ್ವನಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರಾಜಸ್ಥಾನದಲ್ಲಿ ಮಾಡಿದರು. ಅರ್ಧಕ್ಕೆ ಬಿಟ್ಬಿಟ್ಟು ಇವಾಗ ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಕೆಲವರು ವಿದೇಶಕ್ಕೆ ಹೋಗಿದ್ದಾರೆ ಅಂತಾರೆ, ಕೆಲವರು ಏನು ಮನೇಲಿ ಮಲ್ಕೊಂಡು ಏನನ್ನ ರೆಸ್ಟ್ ಮಾಡ್ತಿದ್ದಾರೋ ಏನೋ ರಾಹುಲ್ ಗಾಂಧಿ ಅವರು, ನನಗಂತೂ ಗೊತ್ತಿಲ್ಲ. ಆದರೆ ಅದನ್ನು ಮುಂದೆ ಉತ್ತರ ಪ್ರದೇಶದವ್ರಿಗೂ ಅಲ್ಲಲ್ಲಿ ಉತ್ತರಾಖಂಡದವ್ರಿಗೂ ಮಾಡಬೇಕು ಅನ್ನುವಂಥ ಒಂದು ಯೋಜನೆ ಇತ್ತು. ಆದರೆ ಅದನ್ನು ಅರ್ಧದಲ್ಲೇ ಕೈ ಬಿಟ್ಬಿಟ್ರು ರಾಹುಲ್ ಗಾಂಧಿ ಅವರು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸೋನಮ್ ವಾಂಗ್ಚುಕ್ ಅಂತ ಇದ್ದಾರೆ. ಸೋನಮ್ ವಾಂಗ್ಚುಕ್ಕು ಲಡಾಖ್ನ ಒಬ್ಬರು ಹೋರಾಟಗಾರರು ಇವರು. ಅಂದರೆ ಪರಿಸರದ ಬಗ್ಗೆ ಒಂದು ಹೋರಾಟವನ್ನು ಮಾಡ್ತಾರೆ. ಅದರ ಸೆಗ್ಮೋಲ್ ಅಂತ ಒಂದು NGOನ ನಡೆಸ್ತಾರೆ. ಮತ್ತು ಇವ್ರ ಮೇಲಿರುವಂಥ ಆಪಾದನೆ ಏನು ಅಂದರೆ, ಇವರು ಮತ್ತು ಇವರ ಪತ್ನಿಯ ಹೆಸರಲ್ಲಿ ಏವಿಯೇಷನ್ ಕಂಪನಿಗಳಲ್ಲಿ, ಅಂದರೆ ಈ ಸೆಗ್ಮೋಲ್ಗೆ ಬರುವಂಥ ದೇಣಿಗೆಗಳನ್ನೆಲ್ಲ ತೊಗೊಂಡು ಇವರು ಏವಿಯೇಷನ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ. ಅಂದರೆ ಲಡಾಖ್ನಲ್ಲಿ ಇವರು ಇದೇ ರೀತಿಯಾಗಿ ಉಪವಾಸ ಕೂತ್ಕೊಂಡು ಅಲ್ಲಿ ದೊಡ್ಡ ಗಲಾಟೆ ಆಯಿತು. ಅಲ್ಲಿರುವಂಥ ಸರ್ಕಾರಿ ಕಚೇರಿಗಳಿಗೆಲ್ಲ ಬೆಂಕಿ ಇಡೋವಂಥ ಮಟ್ಟಕ್ಕೆ ಕೊಟ್ಟೋಗಿತ್ತು. ಇಲ್ಲಿ ನಾವು ನೋಡಬೇಕಾಗಿರೋದು ಅಭಿಜಿತ್ ದೀಪ್ಕೆ ಇದ್ದಾರಲ್ಲ, ಇವರು ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕರು. ಇವರು ಇವತ್ತು ಉಪವಾಸ ಸತ್ಯಾಗ್ರಹನ ಮಾಡಬೇಕು ಜಂತರ್ ಮಂತರಲ್ಲಿ ಅಂತ ಒಂದು ಕಳೆದ 14-15 ದಿನದಿಂದ ಮಾಡೋದಕ್ಕೆ ಶುರು ಮಾಡಿದ್ದು. ಆದರೆ ಇಲ್ಲಿ ಏನಾಯಿತು ಅಂದರೆ ನೋಡಿ, ಇವ್ರದ್ದೆಲ್ಲ ಒಂದೇ ಟೀಮ್ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇದು ಕೇವಲ ವಿದ್ಯಾರ್ಥಿಗಳ ಒಂದು ಅಂದರೆ ಜೆನ್ಜಿಗಳ ಒಂದು ಮೂಮೆಂಟ್, ಅಂದರೆ ಚಳುವಳಿ, ಅಂದರೆ ದೇಶದ ಯುವಕರ ಒಂದು ಚಳುವಳಿ ಅಂತ ಹೇಳಿದ್ರು ಅವತ್ತು. ಆದರೆ ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತಾ ಇಲ್ಲ, ಇದು ದೇಶದ ಯುವ ಜನರ ಒಂದು ಚಳುವಳಿ ಅಂತ ಹೇಳಿದ್ರು, ಮೂಮೆಂಟ್ ಅಂತ ಹೇಳಿದ್ರು. ಆದರೆ ಇವಾಗ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಇವರೆಲ್ಲರೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಸಮರ್ಥಕರು ಅಂತ. ಅಂದರೆ ಇದು ಹೋಗಿ ಏನಾಗ್ತಿದೆ ಅಂದರೆ, ಈಗ ಇಂಡಿ ಮೈತ್ರಿಕೂಟ ಇದೆಯಲ್ಲ, ಅಂದರೆ ಕಾಂಗ್ರೆಸ್ಸು ಮತ್ತು ಅದರ ಬಾಲಂಗೋಚಿ ಪಕ್ಷಗಳೆಲ್ಲ ಸೇರಿಕೊಂಡು ಒಂದು ಮೈತ್ರಿಯನ್ನು ಮಾಡ್ಕೊಂಡಿದ್ದಾರಲ್ಲ ಇಂಡಿ ಅಂತ, ಅದರ ಒಂದು ಬುಡಕ್ಕೆ ಹೋಗಿ ನಿಂತ್ಕೊಳ್ತಿದೆ. ಯಾಕೆ ಅಂತ ಹೇಳಿದ್ರೆ, ಸೋನಮ್ ವಾಂಗ್ಚುಕ್ ಬಂದು ಲಡಾಖ್ನಲ್ಲಿ ಹೋರಾಟ ಮಾಡ್ತಾ ಇದ್ದವ್ರನ್ನ ಕರ್ಕೊಂಬಂದು ಇಲ್ಲಿ ಉಪವಾಸಕ್ಕೆ ಮಲಗಿಸ್ಬಿಟ್ಟು ಸೋನಮ್ ವಾಂಗ್ಚುಕೇ ಹೇಳ್ತಿದ್ದಾರೆ, ನಾನಿಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ರೆ ಇವರೆಲ್ಲರೂ ಕೂತ್ಕೊಂಡು ನನ್ನ ಮುಂದೆ ಪುಷ್ಕಳವಾಗಿ ಅದು ಇದು ತಿಂತಾ ಇರ್ತಾರೆ, ಇದರಿಂದ ನನಗೆ ತುಂಬ ಬೇಜಾರಾಗ್ತಿದೆ. ಕೊನೆ ಪಕ್ಷ ನೀವು ನಿಮ್ಮೆಲ್ಲರ ಒಂದು ಉದ್ಧಾರ ಮಾಡೋದಕ್ಕೋಸ್ಕರ ನಾನಿಲ್ಲಿ ಉಪವಾಸವನ್ನು ಮಾಡ್ತಾಯಿದ್ದೀನಿ. ಕೊನೆ ಪಕ್ಷ ಅವತ್ತಿನ ದಿನ ಅಂದರೆ ಬೆಳಗ್ಗೆ ಹಗಲು ಹೊತ್ತಾದ್ರೂ ನೀವು ಊಟ ಮಾಡಬೇಡಿ, ರಾತ್ರಿ ಹೊತ್ತೆಲ್ಲಾದರೂ ಅಲ್ಲಿ ನನಗೆ ಕಾಣದೇ ಇದ್ದಂಗೆ ಹೋಗಿ ತಿನ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೆ ಈ ಅಭಿಜಿತ್ ದೀಪ್ಕೆನ ಕೇಳಿದ್ರೆ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಬರುವಂಥ ಜನಗಳ ಸೌಕರ್ಯವನ್ನು ನೋಡಬೇಕು, ಆಂದೋಲನದ ನಿರ್ವಹಣೆಯನ್ನು ಮಾಡಬೇಕು. ಅಂದರೆ ಏನು ಸತ್ಯಾಗ್ರಹ ನಡೀತಿದೆಯಲ್ಲ ಅಲ್ಲಿ ಉಪವಾಸ ಸತ್ಯಾಗ್ರಹ, ಖಾಲಿ ಹೊಡೆಯುವಂಥ ಉಪವಾಸ ಸತ್ಯಾಗ್ರಹ, ಅಲ್ಲಿ ಬರೋರ್ನೆಲ್ಲ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಈತ ಪಕ್ಕದಲ್ಲಿ ಹೋಗಿ ಮೇರಕ್ಕೂ ಬುಕ್ ಲಗ್ ರಹೆ ಅಂತ ಚೆನ್ನಾಗಿ ಪುಷ್ಕಳವಾಗಿ ಪೇರಿಸ್ಕೊಂಡು ಕೂತಿಯಾನೆ. ಈಗ ಇವ್ರ ಕೈಲಿ ಅದನ್ನು ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ. ಹೆಂಗಾದರೂ ಮಾಡಿ ಆ ಸತ್ಯಾಗ್ರಹದಿಂದ ಆಚೆ ಹೋಗಬೇಕು. ಅದಕ್ಕೇನು ಮಾಡ್ತಿದ್ದಾರೆ ಅಂದರೆ, ಒಂದೊಂದೇ ಪಕ್ಷಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಇದಕ್ಕೆ ಸಮಾಜವಾದಿ ಪಾರ್ಟಿಗೆ ಬರೆದಿದ್ದಾರೆ, ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆಗೆ ಬರೆದಿದ್ದಾರೆ, ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಬರೆದಿದ್ದಾರೆ, ಆಮ್ ಆದ್ಮಿ ಪಾರ್ಟಿಗೆ ಬರೆದಿದ್ದಾರೆ. ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರೇನೆ ಗುರುವಾರ ಸಾಯಂಕಾಲ ಹೋಗಿ ಸೋನಮ್ ವಾಂಗ್ಚುಕ್ ಅವ್ರನ್ನ ಭೇಟಿ ಮಾಡಿಬಿಟ್ಟು, ನೀವು ಹಿಂಗೆ ಉಪವಾಸ ಮಲ್ಕೋಬೇಡಿ, ನಿಮ್ಮ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬರೋ ಅಂಥ ಪ್ರಯತ್ನವೂ ಕೂಡ ನಡೆದೋಗುತ್ತೆ. ಆದರೆ ಇಲ್ಲಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಜುಲೈ 20ನೇ ತಾರೀಕಿಗೆ ಮುಂಗಾರು ಅಧಿವೇಶನ ಶುರುವಾಗುತ್ತೆ. ಹೆಂಗಾದರೂ ಮಾಡಿ ಸೋನಮ್ ವಾಂಗ್ಚುಕ್ ಮಲ್ಕೊಂಡ್ಬಿಟ್ರೆ ಯಾರು ಜನ ಬೆಂಬಲ ಸಿಗ್ತಾ ಇಲ್ಲ ಕಣ್ರಿ. ಜನರ ಉದ್ದೇಶ ಇದ್ದಿದ್ದೇನು ಅನ್ನೋದು ಸೂಕ್ಷ್ಮ ಸಂಗತಿ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿದ್ದು. ಏನು ಈ ಪರೀಕ್ಷೆಗಳಲ್ಲಿ ಪರಿವರ್ತನೆ ಬರಬೇಕು, ಪರೀಕ್ಷೆಯ ನಿಯಮಾವಳಿಗಳೇನಿದೆ, ಪ್ರಶ್ನೆ ಪತ್ರಿಕೆಗಳ ಒಂದು ಸೋರಿಕೆ ಆಗದೆ ಇದ್ದಂಗೆ ತಡಿಬೇಕು, ಇದರಲ್ಲಿ ಮಾರ್ಪಾಡುಗಳನ್ನ ತರಬೇಕು, ಮತ್ತು ಅದಕ್ಕೆ ಕಾರಣೀಭೂತರಾದಂಥವರು ರಾಜೀನಾಮೆಯನ್ನು ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ಅನ್ನೋದಕ್ಕೆ ಜನಗಳ ಒಂದು ಬೆಂಬಲ ಸಿಕ್ಕಿತ್ತು. ಆದರೆ ಇವಾಗ ಅದನ್ನು ಸ್ವಲ್ಪ ಮಟ್ಟಿಗೆ ಅವರು ಸುಧಾರಣೆಯನ್ನು ಮಾಡಿದ ಮೇಲೆ ಈ ಚಳುವಳಿಯನ್ನು ಕೈ ಬಿಟ್ಬಿಡ್ಬೇಕಾಗಿತ್ತು. ಆದರೆ ಇದಕ್ಕೆ ರಾಜಕೀಯದ ಲೇಪವನ್ನು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಿದೆಯಲ್ಲ, ಹಾಗಾಗಿ ಇವಾಗ ಜನ ಬೆಂಬಲ ಸಿಗ್ತಿಲ್ಲ. ಅಂದರೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯ ವಿಷಯವನ್ನು ಇಟ್ಕೊಂಡು ಮೋದಿಜಿಯವರ ಕಾಲನ್ನು ಎಳಿಬೇಕು ಅಂತ ಇವಾಗ ಪಾರ್ಲಿಮೆಂಟ್ ಮಾರ್ಚನ್ನು ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು. ಅಂದರೆ ಏನು ಇವರು ಹೋಗಿ ಇವಾಗ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು, ಸರಿ ಆಗೋಗಿದೆ, ಆ ಘಟನೆಯೂ ಮುಗಿದೋಯ್ತು, ಮರುಪರೀಕ್ಷೆನೂ ಆಗೋಯ್ತು. ಆದರೆ ಇವಾಗ ಸಂಸತ್ ಅಧಿವೇಶನಗಳು ನಡೆಯುವಂಥ ಸಂದರ್ಭದಲ್ಲಿ ಈಗ ನಾವು ನೋಡಬೇಕಾಗಿರೋ ಇನ್ನೊಂದು ಸೂಕ್ಷ್ಮ ವಿಷಯ ಏನು ಅಂತ ಹೇಳಿದ್ರೆ, ಶೇಖ್ ಹಸೀನಾ ಅವರು ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದೆಲ್ಲನೂ ನಾವು ಅರ್ಥ ಮಾಡ್ಕೋಬೇಕು.
ಇವರು ಅಮಿತ್ ಶಾ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸ್ಮಾರ್ಟ್ ಬಾರ್ಡರ್ ಮಾಡೋದಕ್ಕೋಸ್ಕರ ಎಲ್ಲ ಅಂದರೆ ದೇಶದ 137ಕ್ಕೂ ಹೆಚ್ಚಿನ ಬಾರ್ಡರ್ ಜಿಲ್ಲೆಗಳಲ್ಲಿರುವಂಥ ಜಿಲ್ಲಾಧಿಕಾರಿಗಳಿರ್ಬೋದು, ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಬೈಠಕನ್ನು ಮಾಡ್ತಾಯಿದ್ರು, ಸಭೆಗಳನ್ನು ಮಾಡ್ತಿದ್ದಾರೆ ನಿರಂತರವಾಗಿ. ಯಾಕೆ ಅಂತ ಹೇಳಿದ್ರೆ ಶೇಖ್ ಹಸೀನಾ ಅವರೇನಾದರೂ ಬಾಂಗ್ಲಾದೇಶಕ್ಕೆ ಹೋದರೆ ಅಲ್ಲೇನಾದರೂ ನಾಗರಿಕ ದಂಗೆ ಆದರೆ, ತಿರ್ಗಾ ಎಲ್ಲಿ ಒಂದು ಅರಾಜಕತೆ ಸೃಷ್ಟಿ ಆದರೆ ಬಾಂಗ್ಲಾದೇಶದಲ್ಲಿ, ಪಶ್ಚಿಮ ಬಂಗಾಳದ ಕಡೆಗೆ ಈ ಅಕ್ರಮ ವಲಸಿಗರು ಮತ್ತೆ ಎಲ್ಲಿ ನುಗ್ಗಿ ಬರ್ತಾರೋ ಮತ್ತೆ ಅವರನ್ನು ಹೆಂಗೆ ನಾವು ಹುಡುಕಿ ಅವರನ್ನು ಆಚೆ ಹಾಕಬೇಕು ಅನ್ನೋಂಥ ಗಂಭೀರವಾದ ವಿಷಯ ಇರೋದು. ಇಂಥದ್ದೆಲ್ಲ ಚರ್ಚೆ ನಡಿಬೇಕು ಇವಾಗ ಎಲ್ಲಿ ಅಧಿವೇಶನದಲ್ಲಿ, ಸಂಸತ್ ಅಧಿವೇಶನದಲ್ಲಿ. ಇಂಥ ಒಂದು ಸಂಕಷ್ಟ ಕಾಲದಲ್ಲಿರುವಾಗ ಯುದ್ಧದ ಕಾರ್ಮೋಡ ಇದೆ ಇರಾನು ಮತ್ತು ಅಮೇರಿಕಾದ ನಡುವೆ. ನಿನ್ನೆನೂ ಕೂಡ ಆರ್ಮೋಸಲ್ಲಿ ಟೋಲನ್ನು ಹಾಕ್ತಿದ್ದೀವಿ, ಅಂದರೆ ಆರ್ಮೋಸನ್ನು ದಾಟಿ ಬರಬೇಕು ಅಂದರೆ ಅಮೇರಿಕ 20% ತೆರಿಗೆಯನ್ನು ಹಾಕ್ತೀವಿ ಪ್ರತಿಯೊಂದು ಕಾರ್ಗೋ ಶಿಪ್ಪಿಗೆ, ಅಂದರೆ ಸರಕು ಸಾಗಾಣಿಕೆ ನೌಕೆಗೆ 20% ಹಾಕ್ತೀವಿ ಟ್ಯಾಕ್ಸನ್ನು ಅಂತ ಹೇಳೋದು. ಬೆಲೆ ಏರಿಕೆ ಅದು ಚರ್ಚೆ ಆಗಬೇಕಾಗಿದೆ. ಇಂಥೆಲ್ಲ ಗಂಭೀರವಾದಂಥ ವಿಚಾರಗಳ ಚರ್ಚೆ ನಡಿಬೇಕಾಗಿರೋವಂಥ ಸಂಸತ್ ಭವನಕ್ಕೆ ನೀವು ಯಾಕೆ ಮಾರ್ಚ್ ಮಾಡ್ತಾ ಇದ್ದೀರಾ? ಹಂಗಂದರೆ ನೀವು ಇವತ್ತು ಜೆನ್ಸಿಗಳು ಅಂತ ಹೇಳ್ಕೊಳ್ಳೋರು ದೇಶದಲ್ಲಿ ಒಂದು ಸಂಸತ್ ಅಧಿವೇಶನ ನಡೆಯುವಾಗ ಸಂಸತ್ಗೆ ನೀವು ಮಾರ್ಚ್ ಮಾಡ್ತೀವಿ ಅಂದರೆ ನಾವು ನಡಿಗೆ ಮಾಡ್ತೀವಿ ಸಂಸತ್ನ ಕಡೆಗೆ, ಸಂಸತ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳುವಂಥ ವಿಷಯವನ್ನು ಇವತ್ತು ಹೇಳ್ತಾ ಇದ್ದೀರಾ. ಆದರೆ ನಿಜವಾದ ವಿಷಯ ಇದಲ್ಲ. ಇವ್ರಿಗೆ ಉಪವಾಸ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೆಂಗಾದರೂ ಮಾಡಿ ಈ ಆಂದೋಲನವನ್ನು ಬೇರೆ ಕಡೆಗೆ ರೂಪಾಂತರ ಮಾಡಬೇಕು. ಹಾಗಾಗಿ ಇವಾಗ ಸಂಸತ್ ಮಾರ್ಚ್ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ ಅಂತ ಅಭಿಜಿತ್ ದೀಪ್ಗೆ, ಈ ಕಾಕ್ರೋಚ್ ಇದೆಯಲ್ಲ ಅಭಿಜಿತ್ ದೀಪ್ಗೆ ಅನ್ನೋಂಥ ಕಾಕ್ರೋಚು, ಅಂದರೆ ಈ ದೇಶದ ಯುವ ಜನರನ್ನು ಇಲ್ಲ ಸಲ್ಲದ ಹೇಳಿ ದಾರಿ ತಪ್ಪಿಸೋ ರೀತಿಯಲ್ಲಿ ಈತ ಮಾಡ್ತೀಯನಲ್ಲ, ಈತ ಆಯ್ಕೆ ಮಾಡ್ಕೊಂಡಂಥ ವಿಷಯ ಸರಿಯಾಗಿದೆ. ಆದರೆ ಅದರಲ್ಲಿ ಪರಿವರ್ತನೆಗಳು ತರಬೇಕಾದ್ರೆ ಈ ರೀತಿಯಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡೋವಂಥ ಪ್ರಯತ್ನಗಳಿಗೆ ಕೈ ಹಾಕಬಾರ್ದು ಅಂತೇಳೋ ದೃಷ್ಟಿಯಿಂದನೇ ನಾವು ಇವತ್ತು ಈ ಸಂಚಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲರಿ, ನೀವು ಹೋಗ್ಬಿಟ್ಟು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದ್ರಿಂದ ಸಾಧನೆ ಮಾಡೋದೇನು ಅನ್ನೋದಕ್ಕೆ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಉತ್ತರವನ್ನು ಹೇಳಬೇಕು. ಇಷ್ಟಕ್ಕೂ ನಾವು ಬಹುಮುಖ್ಯವಾಗಿ ನೋಡಬೇಕಾಗಿರೋದು ಅಂದರೆ ಈ ಒಂದು ಚಳುವಳಿಯ ರೂವಾರಿ ಯಾರಿದ್ದಾರೆ ಅಭಿಜಿತ್ ದೀಪ್ಗೆ. ಈತ ಉಪವಾಸ ಕೂತ್ಕೋಬೇಕಾಗಿತ್ತು. ತಾಕತ್ ಅನ್ನೋದಿದ್ರೆ, ದಮ್ ಅನ್ನೋದಿದ್ರೆ ಇವನು ಉಪವಾಸ ಕೂತ್ಕೊಬೇಕಾಗಿತ್ತು. ಪಾಪ ಸೋನಮ್ ವಾಂಗ್ಚುಕ್ ಅವ್ರನ್ನ ಕರ್ಕೊಂಬಂದು ಮಲಗಿಸ್ಬಿಟ್ಟು ಅವ್ರ ಮುಂದೆ ಇವ್ರು ಊಟಗಳು ಮಾಡಿಕೊಂಡು ಅದು ಇದು ಸ್ನ್ಯಾಕ್ಸ್ಗಳು ತಿನ್ಕೊಂಡು ಕೂತ್ಕೊಂಡ್ರೆ ಅವ್ರ ಬಾಯಲ್ಲಿ ನೀರೂರಲ್ವೇನ್ರಿ ಉಪವಾಸ ಕೂತಿರೋರಿಗೆ? ಇದರಲ್ಲಿ ಏನಾದರೂ ನ್ಯಾಯ ಇದೆಯಾ? ಹೋರಾಟ ಮಾಡ್ತಾ ಇರೋದು ಅಭಿಜಿತ್ ದೀಪ್ಗೆ ಆದರೆ ಈತ ಮತ್ತು ಇವನ ಬಾಲಂಗೋಚಿಗಳಿದಾವಲ್ಲ ಒಂದು 3-4 ವಕ್ತಾರರು, ಇವರೆಲ್ಲ ಕೂತ್ಕೊಂಡು ಉಪವಾಸ ಮಾಡಬೇಕು. ತಟ್ಟೆ ಬಡಿಯೋದು, ಸ್ಕೇಟಿಂಗ್ ಆಡೋದು ಇದೆಲ್ಲ ಮಾಡಿಕೊಂಡು ಪೊಲೀಸವ್ರು ಏನಾದರೂ ಬಂದು ಕೇಳಿದ್ರೆ ಸೆಕ್ಯೂರಿಟಿ ರೀಸನ್ನಿಂದ ನಾವು ಈ ರೀತಿಯಾಗಿ ಮಾಡ್ತೀವಿ ಆ ರೀತಿಯಾಗಿ ಮಾಡ್ತೀವಿ ಅಂದರೆ ಪೊಲೀಸವ್ರ ಮೇಲೇ ಧಮಕಿ ಹಾಕೋದು, ನನ್ನ ಅರೆಸ್ಟ್ ಮಾಡಿ ಅಂತೆಲ್ಲ ಈ ಕಾಕ್ರೋಚ್ ಹೇಳ್ಕೊಂಡು ತಿರುಗಾಡ್ತಿದೆ. ಹಾಗಾಗಿ ಇವರು ಸಂಸತ್ಗೆ ಅಂದರೆ ಪಾರ್ಲಿಮೆಂಟ್ ಮಾರ್ಚನ್ನು ಮಾಡಿ ಸಾಧನೆ ಮಾಡೋದು ಏನು ಅನ್ನೋವಂಥ ಪ್ರಶ್ನೆ ಇವತ್ತು ಎಲ್ಲರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಅರವಿಂದ್ ಕೇಜ್ರಿವಾಲ್ ಅವ್ರಿಗೂ ಕಾಕ್ರೋಚ್ ಜನತಾ ಪಾರ್ಟಿಗೂ ಯಾವುದು ಆಮ್ ಆದ್ಮಿ ಪಾರ್ಟಿಗೂ ಸಂಬಂಧ ಇಲ್ಲ ಅಂತ ಹೇಳೋದಾದರೆ ಇವಾಗ ಏನಕ್ಕೆ ಹೋಗ್ತಿದ್ದಾರೆ ಅಂದರೆ ನಾಳೆ ಸಾಯಂಕಾಲ ಅರವಿಂದ್ ಕೇಜ್ರಿವಾಲ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ಒಂದು ವಿಷಯ ಏನಂದರೆ ಆಮ್ ಆದ್ಮಿ ಪಾರ್ಟಿ ನೇರವಾಗಿ ಮೋದಿಯವರನ್ನು ಕಾಲೆಳೆಯೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಹಿಂದೆ ನಿಂತ್ಕೊಂಡು, ಅಂದರೆ ಬಿ ಟೀಮ್ ಅಂತ ಹೇಳ್ತಾರಲ್ಲ, ಹಿಂದೆ ನಿಂತು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಆಡಿಸ್ತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಆಡಿಸೋ ಅಂಥ ಸೂತ್ರಕ್ಕೆ ತಕ್ಕನಾಗಿ ಈ ಅಭಿಜಿತ್ ದೀಪ್ಗೆ ಕುಣಿತಿಯಾನೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ ಇವರ ಸಾಂಸದರೆಲ್ಲ ಇವತ್ತು NDA ಮೈತ್ರಿಕೂಟದ ಕಡೆಗೆ ಹೊರಟೋಗಿ ಆಮ್ ಆದ್ಮಿ ಪಾರ್ಟಿಗೆ ಕೈ ಎತ್ಬಿಟ್ಟು ನಿಂತ್ಕೊಂಬಿಟ್ರಲ್ಲ, ಅದಕ್ಕೆ ಸಂಸತ್ನ ಒಳಗಡೆ ಏನಾದರೂ ಒಂದು ಗದ್ದಲವನ್ನು ಸೃಷ್ಟಿ ಮಾಡಬೇಕಲ್ಲ, ಅದಕ್ಕಾಗಿ ಈ ಸಂಸತ್ ಮಾರ್ಚು ನಡೀತಾ ಇರತಕ್ಕಂಥದ್ದು. ಇದರಿಂದ ಯಾವುದೇ ವಿಧವಾದಂಥ ಸದುದ್ದೇಶ ಇಲ್ಲ. ಸಂಸತ್ನ ಅಧಿವೇಶನಗಳು ನಿರಾಳವಾಗಿ ನಡೀಲಿಕ್ಕೆ ಬಿಡಬಾರ್ದು ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ ಇದು ಪಾರ್ಲಿಮೆಂಟ್ ಮಾರ್ಚನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಹಾಗಾಗಿ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಭಂಗ ಬರಬಾರ್ದು ಅನ್ನೋದಾದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಹಿಂಬಾಲಕರು ಯಾರು ಇವತ್ತು ಸಮರ್ಥನೆಯನ್ನು ಮಾಡ್ತಿದ್ದಾರೆ ಅವರು ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು.
ಅವ್ರು ಏನು ಮಾಡ್ತಾರೆ, ಯಾವ ರೀತಿಯಾಗಿ ಚಳುವಳಿಗಳನ್ನು ಹುಟ್ಟಾಕ್ತಾರೆ, ಯಾವ ರೀತಿಯಾಗಿ ಇಲ್ಲಸಲ್ಲದನ್ನು ತಲೆಯಲ್ಲಿ ತುಂಬಿ ಯುವ ಸಮೂಹವನ್ನು ದಿಕ್ಕು ತಪ್ಪಿಸ್ತಾರೆ ಅನ್ನೋದನ್ನೆಲ್ಲ ಎಚ್ಚರಿಕೆಯಿಂದ ನೋಡಿಕೊಂಡು ಬೇಕಾದ್ರೆ ನೀವು ಅವರನ್ನು ಸಮರ್ಥನೆ ಮಾಡಿ ಅಂತ ಹೇಳುವ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.